ಹೇ, ಬನ್ನಿ ಎಲ್ಲರೂ. ಲಾಸ್ಟ್ ಪೀರಿಯಡ್ ಎಲ್ಲರೂ ಕ್ಲೀನ್ ಮಾಡಬೇಕು ಶಾಲಾ ಆವರಣ ಅಂತ ಹೇಳಿದೆ ಅಲ್ವಾ? ಬನ್ನಿ ಬನ್ನಿ, ಎಲ್ಲ ಬನ್ನಿ ಬನ್ನಿ, ಬೇಗ ಬನ್ನಿ. ಎಸ್ ಸರ್, ಎಲ್ಲರೂ ಬಂದಿದ್ದೀವಿ ಸರ್. ಹೇಳಿ ಸರ್, ಎಲ್ಲರೂ ಏನೇನು ಕೆಲಸ ಮಾಡಬೇಕು ಅಂತ ಹೇಳಿಬಿಡಿ ಸರ್. ಎಲ್ಲ ನಾವೇ ಕ್ಲೀನಾಗಿ ಮಾಡಿ ಮುಗಿಸ್ತೀವಿ ಸರ್. ನೀವೇನು ಟೆನ್ಷನ್ ತಗೊಳ್ಳೋದೇ ಬೇಕಾಗಿಲ್ಲ ಸರ್. ನೋಡ್ರಿ, ಗಂಡು ಮಕ್ಕಳೆಲ್ಲಾನು ಕಲ್ಲೆಲ್ಲ ಹಾರಿಸ್ರಿ. ಆರಿಸ್ಬಿಟ್ಟು ಒಂದು ಕಡೆ ಕಾಂಪೌಂಡಿಂದ ಆಚೆಗೆ ಹಸ್ಬಿಡ್ರಿ. ಹೆಣ್ಮಕ್ಳೆಲ್ಲ ನೀಟಾಗಿ ಪರ್ಕೆ ತಗೊಂಡು ಕಸ ಹೊಡೆದು ಕ್ಲೀನ್ ಮಾಡಿ ಎಲ್ಲ. ಆಮೇಲೆ ಎಲ್ಲರೂ ಸೇರ್ಕೊಂಡು ನೀರು ಚಿಮ್ಸಿ, ಯಾಕೆಂದ್ರೆ ಧೂಳೆಲ್ಲ ಅಡಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಧೂಳೆಲ್ಲ ತಿರ್ಗಾ ನಾಳೆ ಬಂದವ್ರಿಗೆಲ್ಲ ಧೂಳು ಧೂಳು ಅನ್ನೋದು ಬೇಡ ಅಲ್ವಾ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಗಂಡ್ಮಕ್ಳೆಲ್ಲ ಹೋಗಿ ಫಸ್ಟ್ ಕಲ್ಲ ಹಾರಿಸ್ರಿ, ಹೆಣ್ಮಕ್ಳೆಲ್ಲ ನೀಟಾಗಿ ಪರ್ಕೆ ತಗೊಂಡು ಕಸ ಹೊಡೀರಿ, ಆಯ್ತಾ? ಸರಿ ಸರ್, ನೀವು ಹೇಳಿದಾಗೆ ನಾವೆಲ್ಲ ಕಲ್ಲ ಹಾರಿಸ್ತೀವಿ, ಹೆಣ್ಮಕ್ಳೆಲ್ಲ ಕಸ ಹೊಡೀಲಿ. ಆಮೇಲೆ ಎಲ್ಲರೂ ಸೇರಿ ನೀರು ಚಿಮ್ಸಿ ಎಲ್ಲ ಕ್ಲೀನ್ ಮಾಡ್ತೀವಿ. ಸರಿ ಸರಿ, ಬೇಗ ಬೇಗ ಕ್ಲೀನ್ ಮಾಡಿ. ಮಳೆ ಬೇರೆ ಬರೋ ಹಾಗಿದೆ. ಆಮೇಲೆ ಮಳೆ ಬಂದ್ಬಿಟ್ರೆ ಎಲ್ಲ ಕಸ ಹೊಡಿಯೋದಕ್ಕೆಲ್ಲ ಹಿಂಸೆ ಆಗುತ್ತೆ. ಫಸ್ಟ್ ಎಲ್ಲ ರೆಡಿ ಮಾಡಿದ್ರೆ ನೀರು ಚಿಮ್ಸೋದು ತಪ್ಪುತ್ತೆ. ನಿಮ್ಗೆ ಹೆಲ್ಪ್ ಆಗುತ್ತೆ. ಬೇಗ ಬೇಗ ಕ್ಲೀನ್ ಮಾಡಿ, ಆಯ್ತಾ? ಸರಿ ಸರ್, ನೀವು ಹೇಳಿದಾಗೆ ಬೇಗ ಬೇಗನೆ ಕ್ಲೀನ್ ಮಾಡ್ತೀವಿ ಸರ್. ನಿರ್ಮಲಾ, ಬಾರೆ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಪೊರ್ಕೆ ತಗೊಂಡು ಬಂದ್ಬಿಟ್ಟು ನಾನು ನೀನು ಈ ಸುಧಾ ಎಲ್ಲ ಸೇರ್ಕೊಂಡು ಕಸ ಹೊಡೆದು ಕ್ಲೀನ್ ಮಾಡಿಬಿಡೋಣ. ಬೇಗ ನಾವು ಆ ರಾಜುರ್ಗಿಂತ ಬೇಗನೆ ಎಲ್ಲ ಕೆಲಸ ಮಾಡಿ ಮುಗಿಸೋಣ. ನಾವು ಉಷಾ ನಿಮ್ಗಿಂತ ಫಾಸ್ಟ್ ಆಗಿ ಎಲ್ಲ ಕಲ್ಲ ಹಾರಿಸ್ತೀವಿ ಗೊತ್ತಾ? ಏ ರಂಗ, ನಡೀರ, ನಾವು ನಮ್ಮ ಮನೆಗಳಿಗೆ ಹೋಗಿ ಟಪ್ ತಗೊಂಡು ಬಂದ್ಬಿಟ್ಟು ಬೇಗ ಬೇಗನೆ ಎಲ್ಲ ಹಾರಿಸಿ ಕ್ಲೀನ್ ಮಾಡೋಣ. ಈ ಊರಿಗಿಂತ ಬೇಗನೆ ನಾವು ಮಾಡಿ ಮುಗಿಸೋಣ, ಆಯ್ತಾ? ಆಮೇಲೆ ನಾವೇ ಫಸ್ಟ್ ಮಾಡ್ಬೇಕು ಅಂತ ಕ್ಲೀನ್ ಆಗಿ ಕಲ್ಲ ಹಾರಿಸ್ತಲೇ ಹಾಗೆ ಬಿಡಬೇಡ್ರಿ. ನಾವು ಅಷ್ಟೇ ನೀಟಾಗಿ ಕಸ ಹೊಡಿತೀವಿ, ನೀವು ಅಷ್ಟೇ ಕ್ಲೀನ್ ಆಗಿ ಕಲ್ಲ ಹಾಯಿರಿ. ಯಾರ ಫಸ್ಟ್ ಆದ್ರೆ ಯಾರಿಗೂ ಪ್ರೈಸ್ ಏನು ಕೊಡೋದಿಲ್ಲ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೇನು ಊರ ಜನ ಎಲ್ಲ ಬರ್ತಾರಲ್ಲ, ಪೇರೆಂಟ್ಸು, ಅವಾಗ ನೋಡಪ್ಪ ಇವರು ಸ್ಕೂಲ್ನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಬೇಕು. ಅಷ್ಟು ನೀಟಾಗಿ ಇರಬೇಕು, ಅಷ್ಟು ಚೆನ್ನಾಗಿ ಎಲ್ಲ ಕಲ್ಲ ಹಾರಿಸ್ರಿ, ಆಯ್ತಾ? ಸರಿ ನಿರ್ಮಲಾ, ಬೇಗ ಬೇಗ ಎಲ್ಲ ಕ್ಲೀನ್ ಮಾಡೋಣ. ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಅಲ್ವಾ? ಸರಿ ನಡೀರಿ, ನಿಮ್ ಕೆಲಸ ನೀವು ಮಾಡಿ. ಅಯ್ಯೋ ನಿರ್ಮಲಾ, ಇಲ್ಲಿ ತುಂಬಾ ನೀರು ನಿಂತ್ಕೊಂಡಿದೆಯಲ್ಲ, ಏನ್ ಮಾಡೋದು ಈಗ? ಇದನ್ನೆಲ್ಲ ನೀರು ಆಚೆ ತೆಗೆದ್ರೆ ಎಲ್ಲ ಸುತ್ತಮುತ್ತ ಕೊಚ್ಚೆ ಆಗುತ್ತೆ. ಈಗ ಏನ್ ಮಾಡೋದು ನಿರ್ಮಲಾ? ಇದನ್ನ ನೀರು ಹಿಂಕೊಳ್ಬೇಕಲ್ವಾ? ಏ ಉಷಾ, ಒಂದು ಟಬ್ಬಲ್ಲಿ ಮಣ್ಣು ತಗೊಂಡು ಬಂದ್ಬಿಟ್ಟು ಹಾಕೋಣ. ಈ ನೀರು ಪೂರ್ತಿ ಹಿಂಗವರೆಗೂ ಹಾಕಿ ಚೆನ್ನಾಗಿ ಗಟ್ಟಿ ಆಗೋ ಥರ ಹಾಕೋಣ. ಬೆಳಗ್ಗೆ ಹೊತ್ತಿಗೆ ಗಟ್ಟಿಗೆ ಆಗ್ಬಿಡುತ್ತೆ ನೆಲ, ಅವಾಗ ಸುತ್ತಮುತ್ತ ಕೊಚ್ಚೆ ಆಗೋದಿಲ್ಲ ಅಲ್ವಾ? ಹಾಗೆ ಮಾಡೋಣ. ಟಬ್ ತಗೊಂಡು ಬಂದ್ಬಿಟ್ಟು ಮಣ್ಣು ಹಾಕೋಣ, ಸರಿನಾ? ಯಪ್ಪ ರಾಜು, ಇಲ್ಲಿ ಯಾರಕ್ಕೆ ಅಕ್ಕ ಮಾಡ್ಯಾರ ಕಂಡ್ಲ? ಇದನ್ನ ಹೆಂಗಲ ಮುಟ್ಟೋದು? ಶಿ 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 ಶಿ. ಯಾರನ್ನ ಮನುಷ್ಯ ಹೆಂಗ್ ಮಾಡ್ತಾರೆ? ನಾಯಿ ಪಾಯಿ ಮಾಡಿರ್ಬೇಕು ಕಂಡ್ರಲ್ಲ, ನೀವಿರ್ವಾರ ಕಂಡ್ರಲ್ಲ. ನಾಯಿದ ನರಿದ ಅಂತ ಗೊತ್ತಾಗ್ದಂಗೆ ಯಾರೋ ಕಕ್ಕ ಮಾಡ್ಯವ್ರೆ ಅಂತೀರ. ಅದು ಸಮಯಕ್ಕೆ ನಾಯಿ ಎಲ್ಲೋ ಕಸ್ಮಲ ಮಾಡಿರ್ಬೇಕು ಅಷ್ಟೇನ. ಅಲ್ಲ, ಆ ದರಿದ್ರದ ನಾಯಿಗೆ ಇನ್ನೆಲ್ಲ ಜಾಗ ಇಲ್ಲವೇನೋ ಅನ್ನಂಗೆ ಇಲ್ಲೇ ಬಂದ್ ಮಾಡೈತಿ. ನಾವು ಅಚ್ಚಕಟ್ ಮಾಡತ್ತಾಗಿ ಇದು ಎಂತ ದರಿದ್ರದ ನಾಯಪ್ಪ. ಆ ಕಕ್ಕದ ಮೇಲೆ ಮಣ್ಣು ತಗೊಂಡ್ ಬಂದ್ಬಿಟ್ಟು ಹಾಕ್ಬಿಡೋಣ. ಆಮೇಲೆ ಎಲ್ಲ ನಾವು ಕ್ಲೀನ್ ಮಾಡೋದಾಗುತ್ತಲ್ಲ, ಅದಾದ್ಮೇಲೆ ಒಂದ್ ಮರ ತಗೊಂಡ್ ಬಂದ್ಬಿಟ್ಟು ಬಾಚಕ್ ಮಾಡೋಣ. ಅವಾಗ ಸರಿ ಹೋಗುತ್ತೆ ಅಲ್ವಾ? ಸರಿ ರಾಜು, ನೀನ್ ಹೇಳೋದು ಸರಿನೇ. ಹಾಗೆ ಮಾಡಿದ್ರೆ ಕೈಯನ್ನು ಗಲೀಜಾಗಲ್ಲ, ಕಕ್ಕನೂ ಎತ್ತಾಕ್ತಂಗ ಆಗುತ್ತೆ. ಸರಿ, ನೀನ್ ಹೇಳ್ದಂಗೆ ಆ ನಾಯಿ ಕಕ್ಕನ ಅದೇ ತರ ಬಾಚಕ್ಕಣ, ಸರಿನಾ? ಏ ಉಷಾ, ಆಯ್ತಾ ಎಲ್ಲ ಕಸ ಹೊಡೆದಿದ್ದು? ನಾನು ಆ ಕಡೆದೆಲ್ಲ ಹೊಡೆದ್ಬಿಟ್ನಪ್ಪ. ನಿಂದು ಆಗಿದ್ರೆ ಆ ರಾಜುರ್ದು ಆಯ್ತೇನ ಕೇಳ್ಬಿಟ್ಟು ಎಲ್ಲ ಸೇರ್ಕೊಂಡು ನೀರು ಹಾಕ್ಬಿಡೋಣ ಈ ಆಭರಣಕ್ಕೆಲ್ಲನ, ಆಯ್ತಾ? ಅಯ್ಯೋ ನಿರ್ಮಲಾ, ಅವರೆಲ್ಲ ಏನು ಕಲ್ಲು ಆಯ್ದು ಹಾಕಿದ್ರೋ ಇಲ್ಲ ಮಾತಾಡ್ಕೊಂಡು ನಿಂತಿದ್ರೋ ನೋಡ. ಆ ಕಡೆ ಸ್ವಲ್ಪ ಎಲ್ಲ ಹಾಗೆ ನಿಂತಿರಂಗೆ ಕಾಣಿಸ್ತಾ ಐತಿ. ಅವ್ರೇನು ಬದುಕು ಮಾಡ್ತಾರೋ ಇಲ್ಲ ಮಾತಾಡ್ತಾರೋ ಅದೇವ್ರೊಬ್ಬನಿಗೆ ಗೊತ್ತು. ನಮ್ದೇನೋ ನಾವು ಡ್ಯೂಟಿ ಮುಗಿಸಿದೀವಿ. ಎಲ್ಲಿ ಅವರು ಕೆಲಸ ಮಾಡಿಲ್ದಲೇ ತಿರ್ಗಾ ನಮಗೂ ಹೇಳ್ತಾರೋ ಬರ್ರಿ ನೀವು ಕಲ್ಲು ಆಯ್ದು ಹಾಕೋಕೆ ಅಂತ ಹೇಳ್ಬಿಟ್ಟು. ಅಂತ ಗಂಡು ಹುಡುಗರು ಇವರು ಬಾ ಅತ್ತ. ಹೇ ರಾಜು, ಆಯ್ತಾ ಕಲ್ಲೆಲ್ಲ ಆರಿಸಿದ್ದು? ನಮ್ದೇನೋ ಕಸ ಹೊಡೆದು ಕ್ಲೀನ್ ಮಾಡಿದ್ದು ಆಯ್ತಪ್ಪ. ನಿಮ್ದು ಹೆಂಗ ಗೊತ್ತಿಲ್ಲ, ಅದಕ್ಕೆ ಕೇಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಿರ್ಮಲಾ, ನಮ್ದು ಆಗೋಯ್ತು ಕಲ್ಲೆಲ್ಲ ಆರಿಸಿದ್ದು. ಈಗ ಎಲ್ಲ ಸೇರ್ಕೊಂಡು ನೀರು ಹಾಕ್ಬಿಡೋಣ, ಆಯ್ತಾ? ಆಯ್ತಾ ಎಲ್ರದೂನು ಕೆಲಸ ನಾನು ಹೇಳೋಗಿದ್ದೆಲ್ಲ ಮಾಡಿ ಮುಗಿಸಿದ್ದೀರಾ ಏನು? ಸರ್, ಇನ್ನು ನೀರು ಹಾಕೋದೊಂದು ಬಾಕಿ ಇದೆ ಸರ್. ನೀರು ಹಾಕಿದ್ರೆ ನಮ್ಮ ಕೆಲಸ ಎಲ್ಲ ಮುಗಿಯುತ್ತೆ.
ನೀರೆಲ್ಲ ಹಾಕೋದೇನು ಬೇಡ, ಯಾಕೆಂದ್ರೆ ಹನಿ ಬೀಳ್ತಾ ಇದೆಯಲ್ಲ, ಮೋಡ ಬೇರೆ ಆಗಿದೆ, ಮಳೆ ಬರುತ್ತೆ ಅಂತ ಅನ್ಸುತ್ತೆ. ನೀವೀಗ ನೀರು ಹಾಕಿದ್ರೆ ಮತ್ತೆ ಮಳೆ ಬಂದ್ರೆ ಸುಮ್ಮನೆ ಕೆಸರಾಗುತ್ತೆ. ಅದಕ್ಕೆ ನೀರೇನು ಹಾಕೋದು ಬೇಡ. ಸದ್ಯಕ್ಕೆ ನೀವೆಲ್ಲ ಮನೆ ಹತ್ರ ಹೋಗ್ಬಿಡಿ. ಯಾಕೆಂದ್ರೆ ಸ್ವತಂತ್ರ ದಿನಾಚರಣೆಗೆ ಎಲ್ಲ ತಯಾರಾಗಬೇಕಲ್ಲ. ನೀವೆಲ್ಲ ದೇಶಭಕ್ತಿ ಗೀತೆ ಹೇಳ್ತೀನಿ, ಮೂಕಾಭಿನಯ ಮಾಡ್ತೀನಿ ಅಂತ ಎಲ್ಲ ಹೇಳಿದಿರಲ್ಲ, ಅದಕ್ಕೆಲ್ಲ ಪ್ರಿಪ್ರೇಷನ್ ಆಗೋಗ್ರಿ ಸಾಕು. ಸರಿ ಎಲ್ಲರೂ ಹುಷಾರಾಗಿ ಮನೆ ಸೇರ್ಕೊಳ್ಳಿ, ಸರಿನಾ? ಆಯ್ತಾ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.